Hello everyone, welcome to our CAD NEST YouTube channel. Our CAD NEST is an ISO certified and educational institution. I am Dhruva. So ಇವತ್ತಿನ ಸೆಷನಲ್ಲಿ ನಾವು ಎಕ್ಸೆಲ್ ಅಲ್ಲಿ ಚಾರ್ಟ್ಸ್ಗಳನ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಈಗ ನಾನು ಎಕ್ಸೆಲ್ ಓಪನ್ ಮಾಡಿದ್ದೀನಿ. ಎಕ್ಸೆಲಲ್ಲಿ ನನ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಡೇಟಾ ಇದೆ. ಸೊ ಈ ಡೇಟಾ ಮೂಲಕ ನಾನು ಚಾರ್ಟ್ಸ್ಗಳನ್ನ ಇನ್ಸರ್ಟ್ ಮಾಡಬೇಕು. ಸೊ ಚಾರ್ಟ್ಸ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂದರೆ, ಸೊ ಫಸ್ಟ್ ಡೇಟಾನ ಸೆಲೆಕ್ಟ್ ಮಾಡಿ, ನಾವೇನೇ ಚಾರ್ಟ್ನ ಇನ್ಸರ್ಟ್ ಮಾಡಬೇಕು ಅಂದರೆ ಫಸ್ಟ್ ಡೇಟಾಸ್ನ ಸೆಲೆಕ್ಟ್ ಮಾಡಬೇಕು. ಡೇಟಾ ಸೆಲೆಕ್ಟ್ ಮಾಡಿ ಇನ್ಸರ್ಟಲ್ಲಿ ಚಾರ್ಟ್ಸ್. ಸೊ ಚಾರ್ಟ್ಸಲ್ಲಿ ನಿಮಗೆ ಟೋಟಲ್ 11 ಚಾರ್ಟ್ಸ್ ಬರುತ್ತೆ. ಸೊ ಫಸ್ಟ್ ಕಾಲಮ್ ಚಾರ್ಟಿಂದ ಸ್ಟಾರ್ಟ್ ಮಾಡೋಣ. ಕಾಲಮ್ ಚಾರ್ಟಲ್ಲಿ 2D ಕಾಲಮ್, 3D ಕಾಲಮ್, ಸಿಲಿಂಡರ್, ಕೋನ್, ಪಿರಮಿಡ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ಚಾರ್ಟ್ ಸ್ಟೈಲ್ ಬೇಕು, ಚಾರ್ಟ್ ಸ್ಟೈಲ್ನ ಸೆಲೆಕ್ಟ್ ಮಾಡಿ. ಸೊ ಚಾರ್ಟ್ ಸ್ಟೈಲ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಚಾರ್ಟ್ ಅಪಿಯರ್ ಆಗಿದೆ. ಸೊ ಚಾರ್ಟ್ ಅಪಿಯರ್ ಆಗಿದೆ. ಏನಿಲ್ಲಿರೋ ಡೇಟಾ ನಿಮಗೆ ಚಾರ್ಟ್ ಮೂಲಕ ಅಪಿಯರ್ ಆಗಿದೆ. ಸೊ ಫಸ್ಟ್ ನಿಮಗೆ ಡಿಸೈನ್ ಬರುತ್ತೆ. ಸೊ ಡಿಸೈನಲ್ಲಿ ಚೇಂಜ್ ಚಾರ್ಟ್ ಟೈಪ್. ಸೊ ಚಾರ್ಟ್ ಟೈಪ್ಗಳನ್ನ ಎಕ್ಸಾಂಪಲ್ ಕಾಲಮ್ ಚಾರ್ಟಲ್ಲಿ ನನಗೆ ಬೇರೆ ಥರ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನ್ ಇದೆ, ಚೇಂಜ್ ಮಾಡ್ಬೋದು. ಸೊ ಕಾಲಮ್ ಚಾರ್ಟಲ್ಲಿ ಸ್ಟೈಲ್ನ ಚೇಂಜ್ ಮಾಡ್ಬೋದು. ಸೊ ಅದಕ್ಕೆ ಚೇಂಜ್ ಚಾರ್ಟ್ ಟೈಪ್ ಆಪ್ಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೇವ್ ಆಸ್ ಟೆಂಪ್ಲೇಟ್. ಸೊ ಎಕ್ಸೆಲ್ ಒಳಗೆ ಸೇವ್ ಮಾಡೋದಕ್ಕೆ ಸೇವ್ ಆಸ್ ಟೆಂಪ್ಲೇಟ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸೆಲ್ ಟೆಂಪ್ಲೇಟಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ರೋಸ್ ಕಾಲಮ್ಸ್ನ ಸ್ವಿಚ್ ಮಾಡಬೇಕಂದ್ರೆ ಇಲ್ಲಿ ರೋಸ್ ಕಾಲಮ್ಸ್ಗಳನ್ನ ಸ್ವಿಚ್ ಮಾಡ್ಬೋದು. ನೆಕ್ಸ್ಟು ಸೆಲೆಕ್ಟ್ ಡೇಟಾಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಸೆಲೆಕ್ಟ್ ಡೇಟಾ ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ಈ ಥರ ಡೇಟಾಗಳನ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಚಾರ್ಟ್ ಲೇಔಟ್. ಸೊ ಚಾರ್ಟ್ ಲೇಔಟ್ ಅಂದರೆ ಸ್ಟೈಲ್ಗಳನ್ನ ಚೇಂಜ್ ಮಾಡೋಕ್ಕೆ ಚಾರ್ಟ್ ಲೇಔಟ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ನಿಮಗೆ ಆಕ್ಸಿಸ್ ಬಾರ್ ಎಲ್ಲ ಸ್ಟೈಲ್ಗಳೆಲ್ಲ ಚೇಂಜ್ ಆಗುತ್ತೆ. ಸೊ ಅದೆಲ್ಲ ಚಾರ್ಟ್ ಲೇಔಟಲ್ಲಿ ಇರುತ್ತೆ. ನಿಮಗೆ ಯಾವ ಥರ ಸ್ಟೈಲ್ ಬೇಕು ಸ್ಟೈಲ್ನ ಯೂಸ್ ಮಾಡ್ಬೋದು. ಚಾರ್ಟ್ ಲೇಔಟಲ್ಲಿ ವ್ಯಾಲ್ಯೂಸ್ಗಳು ಬೇಕು ಅಂದರೆ ಚಾರ್ಟ್ ಲೇಔಟಲ್ಲಿ ಯೂಸ್ ಮಾಡ್ಬೋದು. ವಿತ್ ವ್ಯಾಲ್ಯೂಸ್ ಎಲ್ಲ ಬರುತ್ತೆ. ನೆಕ್ಸ್ಟು ಚಾರ್ಟ್ ಸ್ಟೈಲ್ಸ್. ಚಾರ್ಟ್ ಸ್ಟೈಲ್ಸ್ ನಿಮಗೆ ಯಾವ ಥರ ಸ್ಟೈಲ್ ಬೇಕು ಸ್ಟೈಲ್ಗಳನ್ನ ಚೇಂಜ್ ಮಾಡೋದಕ್ಕೆ ಚಾರ್ಟ್ ಸ್ಟೈಲ್ ಆಪ್ಷನ್ನ ಯೂಸ್ ಮಾಡ್ತೀವಿ. ನಿಮ್ಗೆ ಯಾವ ಥರ ಸ್ಟೈಲ್ ಬೇಕು ಸ್ಟೈಲ್ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ಇದು ಚಾರ್ಟ್ ಸ್ಟೈಲ್. ನೆಕ್ಸ್ಟ್ ಚಾರ್ಟ್ನ ಮೂವ್ ಮಾಡಬೇಕಂದ್ರೆ ಮೂವ್ ಚಾರ್ಟ್ ಕೂಡ ಮಾಡ್ಬೋದು. ಸೊ ಎಕ್ಸಾಂಪಲ್ ಈ ಶೀಟ್ 1ನಲ್ಲಿ ಇದ್ದೀನಿ ಚಾರ್ಟ್. ಸೊ ಈಗ ನಾನು ಶೀಟ್ 3ಗೆ ಮೂವ್ ಮಾಡಬೇಕು. ಸೊ ಶೀಟ್ 3 ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಸೊ ಶೀಟ್ 3ಗೆ ಅಪಿಯರ್ ಆಗಿದೆ. ಈಗ ಶೀಟ್ 1ನಲ್ಲಿ ಚಾರ್ಟ್ ಇಲ್ಲ, ಡೈರೆಕ್ಟಾಗಿ ಶೀಟ್ 3 ಇದೆ. ಸೊ ಈಗ ನಾನು ಶೀಟ್ 3ಇಂದ ಶೀಟ್ 1ಗೆ ಮೂವ್ ಮಾಡಬೇಕು. ಸೊ ಮೂವ್ ಚಾರ್ಟಲ್ಲಿ ಶೀಟ್ 1ನ ಸೆಲೆಕ್ಟ್ ಮಾಡ್ತೀನಿ ಓಕೆ ಕೊಡಿ. ಸೊ ಶೀಟ್ 1ಗೆ ಅಪಿಯರ್ ಆಗಿದೆ. ಸೊ ಇಷ್ಟು ಡಿಸೈನ್. ನೆಕ್ಸ್ಟ್ ಸೆಷನಲ್ಲಿ ಲೇಔಟ್ ಪಾರ್ಟ್ ತಿಳ್ಕೊಳ್ಳೋಣ. ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ CAD NEST ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.